Yeah, very good morning to everyone. So this is your problems under normal provision and MAT provision calculation related to assessment of company. So here the first one means fifth problem. A domestic company has a net profit of rupees 200 lakhs. So 200 lakhs after the following debit and credit in the profit and loss account. So in this problem you have to compute the total income under normal provision and also the book profit under MAT provision. Afterwards we have to calculate the tax liability under normal provision and MAT provision. Whichever is high, that will be qualified as tax liability to this domestic company. So here a domestic company has a net profit of rupees 200 lakhs after the following debit and credit in the profit and loss account. First one, dividend income from a domestic company rupees 20 lakh. So 20 lakhs and mention ಮಾಡಿದ್ದಾರೆ. As we discuss under the calculation of normal provisions calculate ಮಾಡುವಾಗ PGPP ಕ್ಯಾಲ್ಕುಲೇಟ್ ಮಾಡುವಾಗ ಡಿವಿಡೆಂಡ್ ಇನ್ಕಮ್. ಸೊ ಇವಾಗ ಥಿಂಕ್ ಮಾಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇನ್ಕಮ್ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ನಾರ್ಮಲ್ ಪ್ರೊವಿಷನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ಯಾವ ರೀತಿ ಇತ್ತು ಫಾರ್ಮ್ಯಾಟ್? ಸೊ ಫಸ್ಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಆಡ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್, ಅಡ್ಮಿಸಬಲ್ ಇನ್ಕಮ್ ಲೆಸ್ ಇನ್ಅಡ್ಮಿಸಬಲ್ ಇನ್ಕಮ್, ಅಲೋಬಲ್ ಎಕ್ಸ್ಪೆನ್ಸಸ್, ಈ ರೀತಿ ಟ್ರೀಟ್ ಮಾಡ್ತಾ ಇದ್ವಿ. ಸೊ ಈ ಡಿವಿಡೆಂಡ್ ಇನ್ಕಮ್ ಫ್ರಮ್ ಎ ಡೊಮೆಸ್ಟಿಕ್ ಕಂಪನಿ, ಸೊ ದಿಸ್ ಇಸ್ ಇನ್ಕಮ್ ಕ್ರೆಡಿಟ್ ಸೈಡ್ ಅಲ್ಲಿ ಇರುತ್ತೆ. ನಾನ್ ಬಿಸಿನೆಸ್ ಆಕ್ಟಿವಿಟಿ, ಸೊ ಈ ನಾನ್ ಬಿಸಿನೆಸ್ ಆಕ್ಟಿವಿಟೀಸ್ ನ ಅವರು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಶೋ ಮಾಡಿ ನೆಟ್ ಪ್ರಾಫಿಟ್ ನ ರಿಡ್ಯೂಸ್ ಮಾಡಿದ್ರೆ ಸೊ ಈ ರೀತಿ ಇನ್ಕಮ್ ನಮಗೆ ಏನಾಗುತ್ತೆ? ಇನ್ಅಡ್ಮಿಸಬಲ್ ಇನ್ಕಮ್ ಆಗುತ್ತೆ. ಸೊ ಇನ್ಅಡ್ಮಿಸಬಲ್ ಇನ್ಕಮ್ ನಾವು ಏನ್ ಮಾಡಬೇಕು? ನೆಟ್ ಪ್ರಾಫಿಟ್ ಇಂದ ಡಿಡಕ್ಟ್ ಮಾಡಬೇಕು ಅಂಡರ್ ನಾರ್ಮಲ್ ಪ್ರಾವಿಷನ್ ಕ್ಯಾಲ್ಕುಲೇಷನ್. ನಾರ್ಮಲ್ ಪ್ರಾವಿಷನ್ಸ್ ಮುಗಿತು. ಮ್ಯಾಟ್ ಪ್ರಾವಿಷನ್ಸ್ ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂದ್ರೆ, ಮ್ಯಾಟ್ ಪ್ರಾವಿಷನ್ ಫಾರ್ಮ್ಯಾಟ್ ಏನು ಕೊಟ್ಟಿದೆ ಬುಕ್ ಪ್ರಾಫಿಟ್ 9 ಟ್ರಾನ್ಸಾಕ್ಷನ್ ಆಡ್ 9 ಟ್ರಾನ್ಸಾಕ್ಷನ್ ಡಿಡಕ್ಟ್, ಇಷ್ಟನ್ನ ಮಾತ್ರ ನಾವಲ್ಲಿ ಕನ್ಸಿಡರ್ ಮಾಡ್ಬೇಕು. ಸೊ ನಿಮ್ಮ ಮ್ಯಾಟ್ ಪ್ರಾವಿಷನ್ ಅಲ್ಲಿ ಸೊ ನೀವು ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸ್ ಅಲ್ಲಿ ಲಾಸ್ಟ್ ಒಂದು ಇನ್ಫಾರ್ಮೇಶನ್ ಇದೆ, ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 10, 11, 12. ಸೊ ದಿಸ್ ಇಸ್ ರಿಲೇಟೆಡ್ ಟು ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 10. ಸೊ ಫಾರ್ ದಟ್ ರೀಸನ್ ವಿ ಹ್ಯಾವ್ ಟು consider while computing book profit. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್, ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ಆನ್ ಸೇಲ್ ಆನ್ ಲ್ಯಾಂಡ್ ಹೆಲ್ಡ್ ಆಸ್ ಇನ್ವೆಸ್ಟ್ಮೆಂಟ್ rupees 30 lakh. ಸೊ ನಮ್ಮ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಅಲ್ಲಿ ಎಲ್ಲೂ ಕೂಡ ಕ್ಯಾಪಿಟಲ್ ಗೇನ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಇಲ್ಲ. ಸೊ ವಿ ಡಸಂಟ್ ಕನ್ಸಿಡರ್ ದಿಸ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ಫಾರ್ ದಿ ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್, ಬಟ್ ದಿಸ್ ವಿಲ್ ಬಿ ಎಫೆಕ್ಟ್ ಟು ಯುವರ್ ನಾರ್ಮಲ್ ಪ್ರಾವಿಷನ್ ಕ್ಯಾಲ್ಕುಲೇಷನ್. ಅರ್ಥ ಆಗ್ತಿದ್ಯಾ? ಸೊ ನಾರ್ಮಲ್ ಪ್ರಾವಿಷನ್ಸ್ ಅಲ್ಲಿ ನಾವು ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಸೊ PGBP ಕ್ಯಾಲ್ಕುಲೇಷನ್ ಅಲ್ಲಿ ದಿಸ್ ಇಸ್ ಯುವರ್ ನಾನ್ ಬಿಸಿನೆಸ್ ಇನ್ಫಾರ್ಮೇಶನ್, ನಾನ್ ಬಿಸಿನೆಸ್ ಆಕ್ಟಿವಿಟಿ ಇನ್ಫಾರ್ಮೇಶನ್ ಆಗುತ್ತೆ. ದೆನ್ ವಿ ಹ್ಯಾವ್ ಟು ಡಿಡಕ್ಟ್ ದಿಸ್ ಕೈಂಡ್ ಆಫ್ ಇನ್ಅಡ್ಮಿಸಬಲ್ ಇನ್ಕಮ್ ಔಟ್ ಆಫ್ ಅವರ್ net profit. ಅರ್ಥ ಆಗ್ತಿದೆಯಾ? ಫಾರ್ ನಾರ್ಮಲ್ ಪ್ರಾವಿಷನ್ ಕ್ಯಾಲ್ಕುಲೇಷನ್ ದೆನ್ ದಿಸ್ ಸೇಮ್ ಅಮೌಂಟ್ ವಿ ಹ್ಯಾವ್ ಟು ಆಡ್ ಬ್ಯಾಕ್ ಟು PGBP ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ ಟೋಟಲ್ ಇನ್ಕಮ್. ಹೇಗೆ ಅನ್ನೋದು ತೋರಿಸೋಣ. ಸೊ ಆಲ್ರೆಡಿ ಮಾಡಿದೀವಿ. ಅರ್ಥ ಆಗ್ತಿದೆಯಾ? ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ಸ್ ಬೇಡ. ಸೊ ಆಲ್ರೆಡಿ ನಾವು ನಾರ್ಮಲ್ ಪ್ರಾವಿಷನ್ಸ್ ಅಲ್ಲಿ ಯಾವ ರೀತಿ ನಾವು ಇನ್ಅಡ್ಮಿಸಬಲ್ ಇನ್ಕಮ್, ಯಾವ ರೀತಿ ಅಡ್ಮಿಸಬಲ್ ಇನ್ಕಮ್ ಯಾವ ರೀತಿ ಟ್ರೀಟ್ ಮಾಡಿ ಯಾವ ರೀತಿ ಟ್ಯಾಕ್ಸ್ ಲೈಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಈವನ್ ನಿಮ್ಮ IT ಅಲ್ಲಿ ಫಸ್ಟ್ ಚಾಪ್ಟರ್ PGBP ಕಂಪ್ಲೀಟ್ ಆಗಿ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡಿರೋದು. ಬಟ್ ಹಿಯರ್ ವಿ ಹ್ಯಾವ್ to know how to compute a book profit along with the normal provision and also normal provision MAT provision ಎರಡೂ ಕ್ಯಾಲ್ಕುಲೇಟ್ ಮಾಡಿ ಯಾವ ರೀತಿ ಟ್ಯಾಕ್ಸ್ ಲೈಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಯ್ತಾ? ಸೊ ನೆಕ್ಸ್ಟ್ ಒನ್, ಡೆಪ್ರಿಸಿಯೇಷನ್ ಆನ್ ಸ್ಟ್ರೈಟ್ ಲೈನ್ ಮೆಥಡ್ ಬೇಸಿಸ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಸಿ ದ ಮೆನ್ಷನ್ ಆಸ್ net profit of rupees 200 lakhs after the following debit and credit in the profit and loss account. Then the information related to profit and loss account provide ಮಾಡಿರೋ. ಸೊ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ದೇ ಯೂಸ್ ಡಿಪ್ರಿಸಿಯೇಷನ್ ಆನ್ ಸ್ಟ್ರೈಟ್ ಲೈನ್ ಮೆಥಡ್ ಬೇಸಿಸ್ rupees 80 lakh ನ ಶೋ ಮಾಡಿದ್ದಾರೆ. ಅರ್ಥ? ಸೊ ಡಿಪ್ರಿಸಿಯೇಷನ್ ದಿಸ್ ಇಸ್ ಯುವರ್ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಅಲ್ಲಿ ಇರುತ್ತೆ. ಸೊ ಡಿಪ್ರಿಸಿಯೇಷನ್ ಆಲ್ವೇಸ್ ಅಂಡರ್ ನಾರ್ಮಲ್ ಪ್ರಾವಿಷನ್ಸ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಆಲ್ವೇಸ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಅಂಡ್ ಆಲ್ಸೋ ಮ್ಯಾಟ್ ಪ್ರಾವಿಷನ್ಸ್ ಅಲ್ಲಿ ಡಿಪ್ರಿಸಿಯೇಷನ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ನ ಪ್ರೊವೈಡ್ ಮಾಡಿರ್ತಾರೆ. ಸೊ ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ಸ್ಟ್ಯಾಟ್ಯುಟರಿ ಅಡಿಷನ್ಸ್ ಆಗುತ್ತೆ, ಕ್ರೆಡಿಟ್ ಸೈಡ್ ಅಲ್ಲಿ ಇದ್ರೆ ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಪ್ರಾವಿಷನ್ ಫಾರ್ ಲಾಸಸ್ ಆಫ್ ಸಬ್ಸಿಡೈರಿ ಕಂಪನಿ. ಎಸ್, ನಿಮ್ಮ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಅಲ್ಲಿ ಪ್ರಾವಿಷನ್ ಫಾರ್ ಲಾಸಸ್ ಆಫ್ ಸಬ್ಸಿಡೈರಿ ಕಂಪನಿ ಅನ್ನೋ ಇನ್ಫಾರ್ಮೇಶನ್ಸ್ ಇದೆ. ಸೊ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ಸ್ ಗೆ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ನಾರ್ಮಲ್ ಪ್ರಾವಿಷನ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ಈ ಪ್ರಾವಿಷನ್ ಫಾರ್ ಲಾಸಸ್ ಆಫ್ ಸಬ್ಸಿಡೈರಿ ಕಂಪನಿ ನಾನ್ ಬಿಸಿನೆಸ್ ಆಕ್ಟಿವಿಟಿ. ಸೊ ಈ ರೀತಿ ಪ್ರಾವಿಷನ್ಸ್ ಡೆಬಿಟ್ ಸೈಡ್ ಅಲ್ಲಿ ಶೋ ಮಾಡ್ತೀರಾ. ಸೊ ಇದು ನಿಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ, ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀರಾ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಒನ್,
The other information provided are the first one, capital gain long term as computed as per income tax rules. ಒಂದು ಮೈಂಡ್ ಅಲ್ಲಿ ಇಲ್ಲಿ ಅರ್ಥ ಆಗ್ತಿದ್ಯಾ? ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡುವಾಗ ಏನು, ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡುವಾಗ ನೀವು ಜಸ್ಟ್ ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ನ ಮಾತ್ರ ಯೂಸ್ ಮಾಡಬೇಕು. ಏನು, ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ಪ್ರೊವೈಡ್ ಮಾಡಿರೋ ಇನ್ಫಾರ್ಮೇಶನ್ ನ ಮಾತ್ರ ಯೂಸ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ದೆನ್ ದಿಸ್ ಇನ್ಫಾರ್ಮೇಶನ್ ವಿಲ್ ಬಿ ಕಂಪ್ಲೀಟ್ಲಿ ಇಗ್ನೋರ್ ಫಾರ್ ದಿ purpose of calculating book profit because they provided as capital gain that is long term as computed as per income tax rules is 40 lakhs. This is other information adjustment. ಅರ್ಥ ಆಗ್ತಿದ್ಯಾ? ಸೊ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಲಾಸ್ ಪ್ರಕಾರ ಕ್ಯಾಪಿಟಲ್ ಗೇನ್ಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ 40 ಲ್ಯಾಕ್ ಆಯ್ತು. ಬಟ್ ಇಲ್ಲಿ ನಮಗೆ ಪ್ರೊವೈಡ್ ಮಾಡಿರೋದು ಪ್ರಾಫಿಟ್ ಅಂಡ್ ಲಾಸ್ 30 ಲ್ಯಾಕ್. ಅರ್ಥ ಆಗ್ತಿದ್ಯಾ? ಸೊ ಈ 40 ಲ್ಯಾಕ್ 30 ಲ್ಯಾಕ್ ಇವೆರಡೂ ನಾವು ನಾರ್ಮಲ್ ಪ್ರಾವಿಷನ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಹೊರತು ನಿಮ್ಮ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ಸ್ ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್ ಡಿಪ್ರಿಸಿಯೇಷನ್ allowed as per income tax rules. Again income tax book profit ಗೆ ಎಫೆಕ್ಟ್ ಆಗೋದಿಲ್ಲ, ನಿಮ್ಮ ನಾರ್ಮಲ್ ಪ್ರಾವಿಷನ್ ಗೆ ಎಫೆಕ್ಟ್ ಆಗುತ್ತೆ. ಡಿಪ್ರಿಸಿಯೇಷನ್ allowed as per income tax rules is 120 ಲ್ಯಾಕ್. ಬಟ್ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪ್ರೊವೈಡ್ ಮಾಡಿರೋದು 80 ಲ್ಯಾಕ್. ಸೊ ಫಸ್ಟ್ ಇದನ್ನ ಆಡ್ ಮಾಡ್ತೀರಾ, ಇದನ್ನ ಲೆಸ್ ಮಾಡ್ತೀರಾ. ನೆನಪಿದೆ ಅಲ್ವಾ ನಾರ್ಮಲ್ ಪ್ರಾವಿಷನ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪ್ರೊವೈಡ್ ಮಾಡೋದು ಆಡ್, ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಪ್ರೊವೈಡ್ ಮಾಡೋದು ಲೆಸ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಲಾಸ್ ಬ್ರಾಟ್ ಫಾರ್ವರ್ಡ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್. ಬುಕ್ಸ್ ಆಫ್ ಅಕೌಂಟ್ ಬುಕ್ ಪ್ರಾಫಿಟ್ ಗೆ ಎಫೆಕ್ಟ್ ಆಗುತ್ತೆ. ಸೊ ಬಿಸ್ನೆಸ್ ಲಾಸ್ ಕೊಟ್ಟಿದ್ದಾರೆ, ಅನ್ಅಬ್ಸರ್ವ್ ಡಿಪ್ರಿಸಿಯೇಷನ್ಸ್ ಕೊಟ್ಟಿದ್ದಾರೆ. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸ್ ಅಲ್ಲಿ ಫಸ್ಟ್ ಐಟಮ್ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆರ್ ಅನ್ಅಬ್ಸರ್ವ್ ಡಿಪ್ರಿಸಿಯೇಷನ್ ವಿಚ್ ಎವರ್ ಈಸ್ ಲೆಸ್. ಸೊ ಅದನ್ನ ನಾವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಲಾಸಸ್ ಬ್ರಾಟ್ ಫಾರ್ವರ್ಡ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಲಾ. ಇನ್ಕಮ್ ಟ್ಯಾಕ್ಸ್ ಲಾ ಬುಕ್ ಪ್ರಾಫಿಟ್ ಬರೋದಿಲ್ಲ, ನಾರ್ಮಲ್ ಪ್ರಾವಿಷನ್ ಗೆ ಎಫೆಕ್ಟ್ ಆಗುತ್ತೆ. ಬಿಸ್ನೆಸ್ ಲಾಸ್ ಕೊಟ್ಟಿದ್ದಾರೆ, ಅನ್ಅಬ್ಸರ್ವ್ ಡಿಪ್ರಿಸಿಯೇಷನ್ಸ್ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಏನಾದ್ರೂ ಸಫಿಷಿಯಂಟ್ ಬ್ಯಾಲೆನ್ಸ್ ಇದ್ರೆ ವಿ ಹ್ಯಾವ್ ಟು ಸೆಟ್ ಆಫ್ ದಿಸ್ ಕೈಂಡ್ ಆಫ್ ಲಾಸಸ್. ಇಫ್ ದೇರ್ ಇಸ್ ನೋ sufficient balance, insufficient balance idre we can easily carry forward these kind of losses to next to subsequent year. artha aita? So this is your problem. We have to compute both, means a normal provision and also MAT provisions for this problem. artha agtidya? ಎರಡು ಕ್ಯಾಲ್ಕುಲೇಷನ್ ಮಾಡಿ ಟ್ಯಾಕ್ಸ್ ಲೈಬಿಲಿಟಿ ನ ಕ್ಯಾಲ್ಕುಲೇಟ್ ಮಾಡಬೇಕು. ಮೈಂಡ್ ಅಲ್ಲಿ ಇಲ್ಲಿ MAT provisions ಮಾಡುವಾಗ ಬುಕ್ಸ್ ಆಫ್ ಅಕೌಂಟ್ ಇನ್ಫಾರ್ಮೇಶನ್ ನ ಮಾತ್ರ ಕನ್ಸಿಡರ್ ಮಾಡಬೇಕು. ನಾರ್ಮಲ್ ಪ್ರಾವಿಷನ್ಸ್ ಮಾಡುವಾಗ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಹೇಳೋ ಇನ್ಫಾರ್ಮೇಶನ್ ನ ಮಾತ್ರ ಕನ್ಸಿಡರ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಇದು ನಾರ್ಮಲ್ ಪ್ರಾವಿಷನ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್, ಮ್ಯಾಟ್ ಪ್ರಾವಿಷನ್ ಅಂದ್ರೆ ಬುಕ್ಸ್ ಆಫ್ ಅಕೌಂಟ್. ನೆನಪಲ್ಲಿ. ಸೊ ಹಿಯರ್ ಫಾರ್ ದಿ ಆನ್ಸರ್ ಪರ್ಪಸ್ ರೈಟ್ ಡೌನ್. ಸೊ ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್, ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಫಾರ್ ಮ್ಯಾಟ್ ಪ್ರಾವಿಷನ್. ಸೊ ನಿಮಗೆ ಯಾವುದು ಓಕೆನೋ ಫಸ್ಟ್ ಅದನ್ನೇ ಪ್ರಿಪೇರ್ ಮಾಡಿ. ಅದರ್ವೈಸ್ ನೀವು ನಾರ್ಮಲ್ ಪ್ರಾವಿಷನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ, ಫಸ್ಟ್ ನಾರ್ಮಲ್ ಪ್ರಾವಿಷನ್ನೇ ಕ್ಯಾಲ್ಕುಲೇಟ್ ಮಾಡಿ. ಅದರ್ವೈಸ್ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಿ. ಫಸ್ಟ್ ಒನ್. ಸೊ ಫಸ್ಟ್ ಏನು ಬರೀಬೇಕು? ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಬರೀರಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಇನ್ ಲ್ಯಾಕ್ಸ್ ಬಿಕಾಸ್ ಪ್ರಾಫಿಟ್ ನ ಮೆನ್ಷನ್ ಮಾಡಿರೋದು ಲ್ಯಾಕ್ ಅಲ್ಲಿ. ಸೊ ನಮ್ಮ ಪ್ರತಿಯೊಂದು ಅಮೌಂಟ್ ಕಾಲಮು ಲ್ಯಾಕ್ ಅಲ್ಲಿ ಶೋ ಮಾಡ್ಬೇಕಾಗ್ತೈತೆ. ಸೊ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಸ್ 200 lakhs ಅಂತ ಆಗ್ತಿದ್ಯಾ? ಸೊ 200 lakhs. ಸೊ ಇಲ್ಲಿ ಅಮೌಂಟ್ ಕಾಲಮ್ ಅಲ್ಲಿ ರೈಟ್ 200 ಬಿಕಾಸ್ ಅಮೌಂಟ್ ವಿಚ್ ಇಸ್ ಶೋಡ್ ಇನ್ ಲ್ಯಾಕ್ ಅಂತ ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ಆಡ್. ಸೊ ಡೈರೆಕ್ಟ್ ಆಗಿ ಸ್ಟ್ಯಾಟ್ಯುಟರಿ ಅಡಿಷನ್ಸ್. ಇಲ್ಲ ನೀವು ಫಾರ್ಮೆಟ್ ಪ್ರಕಾರನೇ ಫಾಲೋ ಮಾಡ್ತೀರಾ ಅಂದ್ರೆ ಅದನ್ನೇ ಬರೀರಿ. ಅದರ್ವೈಸ್ ಗೋ ವಿತ್ ಸ್ಟ್ಯಾಟ್ಯುಟರಿ ಅಡಿಷನ್ಸ್. ಸೊ ಇವಾಗ ನಿಮ್ಮ ಬುಕ್ ಪ್ರಾಫಿಟ್ಗೆ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ನಿಮ್ಮ ಬುಕ್ಸ್ ಆಫ್ ಅಕೌಂಟ್ ಈಸ್ ನಥಿಂಗ್ ಬಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಯಾವ್ಯಾವ ಇನ್ಫಾರ್ಮೇಶನ್ ಎಫೆಕ್ಟ್ ಆಗುತ್ತೋ ಅದನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಆಸ್ ವಿ ಡಿಸ್ಕಸ್ ದ ಡಿವಿಡೆಂಡ್ ಇನ್ಕಮ್ ಫ್ರಮ್ ಎ ಡೊಮೆಸ್ಟಿಕ್ ಕಂಪನಿ, ದಿಸ್ ಇಸ್ ಎಕ್ಸೆಂಪ್ಟೆಡ್ ಇನ್ಕಮ್, ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸ್ ಆಗುತ್ತೆ. ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ಲ್ಯಾಂಡ್ ಹೆಲ್ಡ್ ಇನ್ ಇನ್ವೆಸ್ಟ್ಮೆಂಟ್, ಎಲ್ಲೂ ಕೂಡ ಕ್ಯಾಪಿಟಲ್ ಗೇನ್ ಇನ್ಫಾರ್ಮೇಶನ್ ಬರೋದಿಲ್ಲ ಬುಕ್ ಪ್ರಾಫಿಟ್ಗೆ. ಸೊ ಫುಲ್ಲಿ ಇಗ್ನೋರ್. ಡಿಪ್ರಿಸಿಯೇಷನ್ ಆನ್ ಸ್ಟ್ರೈಟ್ ಲೈನ್ ಮೆಥಡ್ ಬೇಸಿಸ್, ಎಸ್ ಡಿಪ್ರಿಸಿಯೇಷನ್ ಬಂದೇ ಬರುತ್ತೆ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್. ಸೊ ರೈಟ್ ಡೌನ್ ಡಿಪ್ರಿಸಿಯೇಷನ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಎಷ್ಟು ಡಿಪ್ರಿಸಿಯೇಷನ್ ಅಮೌಂಟ್ ನಮಗೆ ಹೇಳಿರೋದು? ಡಿಪ್ರಿಸಿಯೇಷನ್ 80 lakhs. ಸೊ ರೈಟ್ ಡೌನ್ 80. ನೆಕ್ಸ್ಟ್ ಸೊ ಡಿಪ್ರಿಸಿಯೇಷನ್ ಮುಗಿತು. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಲಾಸಸ್ ಆಫ್ ಸಬ್ಸಿಡೈರಿ ಕಂಪನಿ ₹60 lakh. ಎಸ್ ನಿಮ್ಮ ಬುಕ್ ಪ್ರಾಫಿಟ್ ಫಾರ್ಮ್ಯಾಟ್ ಅಲ್ಲಿ ಪ್ರಾವಿಷನ್ ಫಾರ್ ಲಾಸಸ್ ಆಫ್ ಸಬ್ಸಿಡೈರಿ ಕಂಪನೀಸ್ ನ ಯೂಸ್ ಮಾಡಬೇಕು. ಸೊ ರೈಟ್ ಡೌನ್ ಪ್ರಾವಿಷನ್ ಫಾರ್ ಲಾಸಸ್ ಆಫ್ ಸಬ್ಸಿಡೈರಿ
ಕಂಪನಿ. ಸೊ ಎಷ್ಟಿದೆ 60 lakh. ನೆಕ್ಸ್ಟ್ ಸೊ ಇಲ್ಲಿ ನಮಗೆ ನೆಕ್ಸ್ಟ್ ಇನ್ಫಾರ್ಮೇಶನ್ ಅದರ್ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಅಡ್ಜಸ್ಟ್ಮೆಂಟ್. ಸೊ ಇಷ್ಟು ಹೇಳಿದ್ರಲ್ವಾ. ಸೊ ದಿಸ್ ಇಸ್ ಯುವರ್ ಬುಕ್ಸ್ ಆಫ್ ಅಕೌಂಟ್. ಬುಕ್ಸ್ ಆಫ್ ಅಕೌಂಟ್ ಈಸ್ ನಥಿಂಗ್ ಬಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿಚ್ ಇಸ್ ಪ್ರಿಪೇರ್ಡ್ ಬೈ ಅಕೌಂಟೆಂಟ್. ಅರ್ಥ ಆಗ್ತಿದೆ. ಅಕೌಂಟೆಂಟ್ ಏನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡಿರ್ತಾನೋ ಅದನ್ನೇ ಬುಕ್ಸ್ ಆಫ್ ಅಕೌಂಟ್ ಅಂತ ಕರಿತೀವಿ. ಆ ಬುಕ್ಸ್ ಆಫ್ ಅಕೌಂಟ್ ನ ಬೇಸ್ ಆಗಿ ಇಟ್ಕೊಂಡು ಮ್ಯಾಟ್ ಪ್ರಾವಿಷನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಲಾಸ್ ನ ಇಲ್ಲಿ ಯೂಸ್ ಮಾಡಬಾರ್ದು. ಅರ್ಥ ಆಗ್ತಿದ್ಯಾ. ನೆಕ್ಸ್ಟ್ ಇಫ್ ಏನಾದ್ರೂ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ಈ ರೀತಿ ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಮಸ್ಟ್ ಅಂಡ್ ಶುಡ್ ಆಗಿ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ಸ್ ಗೆ ಯೂಸ್ ಮಾಡ್ತೀವಿ. ಬಟ್ ಅದನ್ನ ಬಿಟ್ಟು ಈ ರೀತಿ ನೋಡಿ ಇನ್ಕಮ್ ಟ್ಯಾಕ್ಸ್ ಲಾಸ್ ಪ್ರಕಾರ ಡಿಪ್ರಿಸಿಯೇಷನ್ಸ್ ಇದೆ, ಇನ್ಕಮ್ ಟ್ಯಾಕ್ಸ್ ಲಾಸ್ ಪ್ರಕಾರ ಬಿಸ್ನೆಸ್ ಲಾಸ್ ಇದೆ, ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಈ ರೀತಿ ಇನ್ಫಾರ್ಮೇಶನ್ಸ್ ಯೂಸ್ ಮಾಡೋದಿಲ್ಲ. ಕ್ಲಿಯರ್ ಆಯ್ತಾ. ನೆಕ್ಸ್ಟ್ ಅದರ್ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಆರ್ ಕ್ಯಾಪಿಟಲ್ ಗೇನ್ ಆಸ್ ಕಂಪ್ಯೂಟೆಡ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಲಾಸ್. ಸೊ ಏನಾಗುತ್ತೆ ನಮಗೆ ಇದು ಇಗ್ನೋರ್ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ ಪರ್ಪಸ್ ಮಾತ್ರ ಇಗ್ನೋರ್. But normal provision calculation ke we have to consider. Next, depreciation allowable as per income tax laws. Again, this will be ignored for the purpose of calculating book profit, but it will be considered for normal provision calculation. Next, losses brought forward as per books of account. So idana consider ಮಾಡಬೇಕು. So losses, so brought forward business loss, unobserved depreciation ಇದನ್ನ statutory deductions ಅಲ್ಲಿ ಯೂಸ್ ಮಾಡ್ತೀವಿ. ಸೊ ನಿಮ್ಮ statutory additions ಬೇರೆ ಯಾವುದೇ ಇನ್ಫಾರ್ಮೇಶನ್ಸ್ ಇಲ್ಲ. ಸೊ ಇವೆರಡನ್ನು ಆಡ್ ಮಾಡಬೇಕು. ಸೊ 80 plus 60 140. ಸೊ 200ಗೆ 140ನ ಆಡ್ ಮಾಡಿದ್ರೆ 340 ಆಯ್ತಾ. ನೆಕ್ಸ್ಟ್ ಲೆಸ್ ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸ್. ಸೊ ನಿಮ್ಮ ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸ್ ಅಲ್ಲಿ ಫಸ್ಟ್ ಐಟಮ್ ನೀವು ಬ್ರಾಡ್ ಫಾರ್ವರ್ಡ್ ಬಿಸಿನೆಸ್ ಲಾಸ್ ಆರ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್. ಇಲ್ಲಿ ಬೆಟರು ಬೇಸ್ಡ್ ಆನ್ ಬುಕ್ಸ್ ಆಫ್ ಅಕೌಂಟ್ ಅಂತ ಬರ್ಕೊಂಬಿಡಿ, ನೆನಪಿರಲಿ. ಬೇಸ್ಡ್ ಆನ್ ಬುಕ್ಸ್ ಆಫ್ ಅಕೌಂಟ್ ಅದನ್ನೇ ನೀವು ಇಲ್ಲಿ ಯೂಸ್ ಮಾಡಬೇಕು. ಸೊ ಇವಾಗ ಬ್ರಾಡ್ ಫಾರ್ವರ್ಡ್ ಬಿಸಿನೆಸ್ ಲಾಸ್ ಅಕಾರ್ಡಿಂಗ್ ಟು ಬುಕ್ಸ್ ಆಫ್ ಅಕೌಂಟ್ ಬ್ರಾಡ್ ಫಾರ್ವರ್ಡ್ ಬಿಸಿನೆಸ್ ಲಾಸ್ 50 lakh ಇದೆ, ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ 60 lakh ಇದೆ. ರೆಕಾರ್ಡ್ ಮಾಡಿ 50 lakh 60 lakh. ಸೊ ಇವೆರಡರಲ್ಲಿ ಯಾವುದು ವಿಚ್ ಎವರ್ ಈಸ್ ಲೋವರ್ ಇರುತ್ತೋ ಅಮೌಂಟು. ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋವರ್ ಮೀನ್ಸ್ 50 lakh. 50 lakh ಅಮೌಂಟ್ ಮಾತ್ರ ಕ್ವಾಲಿಫೈಡ್ ಆಗುತ್ತೆ. ಕ್ಲಿಯರ್ ಆಯ್ತಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಇವೆರಡು ಬ್ರಾಡ್ ಫಾರ್ವರ್ಡ್ ಬಿಸಿನೆಸ್ ಲಾಸ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಇದ್ರೆ ಎರಡು ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಲೆಸ್ ಅಂತ ಬರುತ್ತೋ ಅದೇ ಅಮೌಂಟ್ ನೀವು ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸ್ ಆಗಿ ನಿಮ್ಮ ಇನ್ಕಮ್ ಅಲ್ಲಿ ನೀವು ಅದನ್ನ ಡಿಡಕ್ಟ್ ಮಾಡಬಹುದು. ಅರ್ಥ ಆಯ್ತಾ. ನೆಕ್ಸ್ಟ್ ಇದಾಗಿದ್ದಷ್ಟೇನೆ ನೆಕ್ಸ್ಟ್ ಸೊ ಅಗೇನ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ ಇನ್ಫಾರ್ಮೇಶನ್ ಇಲ್ಲ. ಇಫ್ ಏನಾದ್ರೂ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ ಇನ್ಫಾರ್ಮೇಶನ್ಸ್ ಇದ್ರೆ ಅದರ್ವೈಸ್ ಡಿಪ್ರಿಸಿಯೇಷನ್ ಎಕ್ಸ್ಕ್ಲೂಡಿಂಗ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ಇನ್ಫಾರ್ಮೇಶನ್ಸ್ ಇದ್ರೆ ನಾವಿಲ್ಲಿ ಡಿಡಕ್ಟ್ ಮಾಡಬಹುದಾಗಿದೆ. ಬಟ್ ದೇರ್ ಇಸ್ ನೋ ಇನ್ಫಾರ್ಮೇಶನ್. ದೆನ್ ನಾವು ಫಸ್ಟ್ ಏನ್ ಆಡ್ ಮಾಡಿರ್ತೀವೋ ಡಿಪ್ರಿಸಿಯೇಷನ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸೇಮ್ ಡಿಪ್ರಿಸಿಯೇಷನ್ ವಿ ಹ್ಯಾವ್ ಟು ಡಿಡಕ್ಟ್. ಅರ್ಥ ಆಗ್ತಿದೆಯಾ. ಮರಿಬೇಡಿ. ಬುಕ್ ಪ್ರಾಫಿಟ್ಗೆ ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ನಿಮ್ಮ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನಾದ್ರೂ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ ಡಿಪ್ರಿಸಿಯೇಷನ್ ಎಕ್ಸ್ಕ್ಲೂಡಿಂಗ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ಈ ರೀತಿಯ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ರೆ ನೀವು ಸ್ಟ್ಯಾಟ್ಯುಟರಿ ಡಿಡಕ್ಷನ್ ಡಿಡಕ್ಟ್ ಮಾಡಬಹುದು. ಬಟ್ ವೆನ್ ದೇರ್ ಇಸ್ ನೋ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಡಿಪ್ರಿಸಿಯೇಷನ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇನ್ಫಾರ್ಮೇಶನ್ ಮಾತ್ರ ಇದೆ. ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸೊ ಬೇರೆ ಏನೋ ಇನ್ಫಾರ್ಮೇಶನ್ಸ್ ಇಲ್ಲ ಅಂದ್ರೆ ಏನು ಅಮೌಂಟ್ ನಾವು ಆಡ್ ಮಾಡಿರ್ತೀವೋ ದಟ್ ಅಮೌಂಟ್ ನ ಕಂಪಲ್ಸರಿ ಡಿಡಕ್ಟ್ ಮಾಡಲೇಬೇಕು. ನೆನಪಿರ್ಲಿ. ಅರ್ಥ ಆಗ್ತಿದ್ಯಾ. ಸೊ ನೆಕ್ಸ್ಟ್ ಪಾಯಿಂಟ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಎಷ್ಟು ಆಡ್ ಮಾಡಿದ್ವಿ 80. ಸೊ ಸೇಮ್ ಅಮೌಂಟ್ ನ ನೀವು ಡಿಡಕ್ಟ್ ಮಾಡಬೇಕು ಅಕಾರ್ಡಿಂಗ್ ಟು ಮ್ಯಾಟ್ ಪ್ರಾವಿಷನ್. ಮ್ಯಾಟ್ ಪ್ರಾವಿಷನ್ ಏನ್ ರೂಲ್ಸ್ ಹೇಳುತ್ತೋ ಅದೇ ರೀತಿ ಫಾಲೋ ಮಾಡಬೇಕು. ಆಯ್ತಾ. ನೆಕ್ಸ್ಟ್ so dividend income from a domestic company. So this will affect to your book profit. So dividend will be exempt under income tax rules and also exempt under section 10 now. So ನಿಮ್ಮ book profit calculation ಅಲ್ಲಿ last exempted income under section 10 11 12 ಅಂತ ಮೆನ್ಷನ್ ಮಾಡಿದೀವಿ. So this income will fall under exempted income under section 10. For that reason we have to consider while calculating book profit. The last one exempted income under section 10. So that is dividend. So ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ 20 lakh. So write down 20 lakh. So 80 plus 20 100 150. So 150 ನ 340 ಅಲ್ಲಿ ಡಿಡಕ್ಟ್ ಮಾಡಿದ್ರೆ 190. So this is your book
ಪ್ರಾಫಿಟ್. ಅರ್ಥ ಆಯ್ತಾ ಯಾವ ರೀತಿ ಬರೆದ್ವಿ ಅಂತ. ಸೊ ಇಫ್ ನಿಮಗೆ ಎಲ್ಲ ಇಡೀ ಫಾರ್ಮ್ಯಾಟ್ನ ಬರ್ಬಿಟ್ಟು ಎಲ್ಲಿ ಅಮೌಂಟ್ ಬರುತ್ತೋ ಅಲ್ಲಿ ಮಾತ್ರ ರೆಕಾರ್ಡ್ ಮಾಡ್ತೀನಿ ಅಂದ್ರೆ ಆ ರೀತಿ ಬೇಕಾದ್ರೂ ಬರಿಬೋದು. ಅದರ್ವೈಸ್ ಸಿಂಪಲ್ ಆಗಿ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ಸ್ನ ಯೂಸ್ ಮಾಡಿ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದ್ರೆ ಆ ರೀತಿ ಬೇಕಾದ್ರೂ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅರ್ಥ ಆಯ್ತಾ. ಸೊ ಬೆಟರ್ ಗೋ ವಿತ್ ಫುಲ್ ಫಾರ್ಮ್ಯಾಟ್ನ ಬರೆದು ಎಲ್ಲಿ ಇನ್ಫಾರ್ಮೇಷನ್ಸ್ ಕೊಟ್ಟಿರ್ತಾರೋ ಅದನ್ನ ಮಾತ್ರ ರೆಕಾರ್ಡ್ ಮಾಡಿ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಿ. ಕ್ಲಿಯರ್ ಆಯ್ತಾ. ಸೊ ದಿಸ್ ಇಸ್ ಯುವರ್ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ವಿ ಹ್ಯಾವ್ ಟು ಕಂಪ್ಯೂಟ್ ನಾರ್ಮಲ್ ಪ್ರಾವಿಷನ್ ಮೀನ್ಸ್ ಟೋಟಲ್ ಇನ್ಕಮ್ ಅಂಡರ್ ನಾರ್ಮಲ್ ಪ್ರಾವಿಷನ್. ಸೊ ಇದನ್ನ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ, ಮರಿಬೇಡಿ. PGBP ಯಲ್ಲೂ ಕ್ಯಾಲ್ಕುಲೇಟ್ ಮಾಡಿದೀವಿ. ನೆಕ್ಸ್ಟ್ ನಿಮ್ಮ ಇದು ಅಸೆಸ್ಮೆಂಟ್ ಆಫ್ ಕಂಪನಿ ಸ್ಟಾರ್ಟ್ ಆಗಿದಷ್ಟೇ ನಾರ್ಮಲ್ ಪ್ರಾವಿಷನ್ ಅಲ್ಲೂ ಪ್ರಾಬ್ಲಮ್ ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದೇ ರೀತಿ ನಾವು ಇಲ್ಲಿ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಆಸ್ ಪರ್ ನಾರ್ಮಲ್ ಪ್ರಾವಿಷನ್. ಸೊ ರೈಟ್ ಡೌನ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್ ಆಸ್ ಪರ್ ನಾರ್ಮಲ್ ಪ್ರಾವಿಷನ್, particulars, amount in lakhs. First one, net profit as per profit and loss account. So ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ net profit as per profit and loss account 200 lakhs. So again amount in lakhs 200 lakhs. So next add inadmissible expenses debited to profit and ಲಾಸ್ ಅಕೌಂಟ್. ಸೊ ಏನಾದ್ರೂ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಆಗಿದ್ರೆ ಅಂತ ಇನ್ಅಡ್ಮಿಸಬಲ್ ಇನ್ಕಮ್ ನ ನೆಟ್ ಪ್ರಾಫಿಟ್ ಗೆ ಆಡ್ ಮಾಡಬೇಕು. ಸೊ ದಿಸ್ ಈಸ್ ಅವರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲಿವರೆಗೂ ಮಾತ್ರ ಪ್ರಾಫಿಟ್. ಸೊ ಇಲ್ಲಿಂದ ದಿ ಅದರ್ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಅಂತ ಕೊಟ್ಟಿದೆ. ಇಸ್ ನಥಿಂಗ್ ಬಟ್ ಅಡ್ಜಸ್ಟ್ಮೆಂಟ್, ಅಡಿಷನಲ್ ಇನ್ಫಾರ್ಮೇಶನ್. ಅರ್ಥ ಆಗ್ತಿದ್ಯಾ. ಫಸ್ಟ್ ಒನ್ ಡಿವಿಡೆಂಡ್ ಇನ್ಕಮ್. ಸೊ ಇನ್ಕಮ್ ಡಸ್ ನಾಟ್ ಕಮ್ಸ್ ಅಂಡರ್ ಡೆಬಿಟ್ ಸೈಡ್, ದೆನ್ ಇದು ನಮಗೆ ಇನ್ಕಮ್ ಆಗುತ್ತೆ, ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ. ಸೊ ದೆನ್ ದಿಸ್ ಇಸ್ ನಾಟ್ ಯುವರ್ ಇನ್ಅಡ್ಮಿಸಬಲ್ ಇನ್ಕಮ್. ಕ್ಯಾಪಿಟಲ್ ಗೇನ್, the capital gain on sale of land held as investment, again capital gain credit side ಅಲ್ಲಿ ಬರುತ್ತೆ. ಸೊ ಇದು inadmissible income ಅಲ್ಲ. depreciation is always inadmissible expenses for the purpose of calculating total income, otherwise PGBP. ಅರ್ಥ ಆಗ್ತಿದೆಯಾ. ಸೊ depreciation as per straight line method. ಸೊ depreciation expenses ಆಗುತ್ತೆ, ಡೆಬಿಟ್ ಸೈಡ್ ಅಲ್ಲಿ ತೋರಿಸಿರ್ತಾರೆ. as we said the depreciation always in inadmissible expenses, then we have to add back this kind of amount to net profit. So write down. So first one, depreciation as per profit and loss account. So depreciation as per profit and loss account to 80 lakh ಇದೆ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಲಾಸಸ್ ಆಫ್ ಸಬ್ಸಿಡೈರಿ ಕಂಪನಿ. ಸೊ ನಿಮ್ಮ PGBP ಕ್ಯಾಲ್ಕುಲೇಷನ್ ಅಲ್ಲಿ ಆ ಪರ್ಟಿಕ್ಯುಲರ್ ಬಿಸ್ನೆಸ್ ಗೆ ಏನೇನೋ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗುತ್ತೋ ಅದನ್ನ ಮಾತ್ರ ನೀವು ಕನ್ಸಿಡರ್ ಮಾಡಬೇಕು. ಬಟ್ ಹಿಯರ್ ದೇ ಪ್ರೊವೈಡೆಡ್ ಆಸ್ ಪ್ರಾವಿಷನ್ ಫಾರ್ ಲಾಸಸ್ ಆಫ್ ಸಬ್ಸಿಡೈರಿ ಕಂಪನಿ. ಲಾಸಸ್ ಇನ್ಕರ್ಡ್ ಆಗುತ್ತೆ, ಅದಕ್ಕೆ ಪ್ರಾವಿಷನ್ಸ್ ನ ಮೇಂಟೈನ್ ಮಾಡ್ತಾ ಇದೀರಾ ಅಂದ್ರೆ ಇದು ಕಂಪ್ಲೀಟ್ ಆಗಿ ಇನ್ಅಡ್ಮಿಸಬಲ್ ಆಗುತ್ತೆ. ಅರ್ಥ ಆಗ್ತಿದ್ಯಾ. ದೆನ್ ದಿಸ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ಆಲ್ಸೋ ಕನ್ಸಿಡರ್ ಆಸ್ inadmissible expenses for the purpose of calculating PGBP. So here write down provision for losses of subsidiary company. So here 60 lakh ಆಯ್ತಾ. ನೆಕ್ಸ್ಟ್ ಸೊ ಅದರ್ ಇನ್ಫಾರ್ಮೇಶನ್ ಇದೆ. ಕ್ಯಾಪಿಟಲ್ ಗೇನ್ ಇನ್ಕಮ್, ಡಿಪ್ರಿಸಿಯೇಷನ್ ಅಲೋಬಲ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಆಡ್ ಮಾಡಿದೀವಿ. ಡಿಪ್ರಿಸಿಯೇಷನ್ ಅಲೋಬಲ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್. ಇನ್ಕಮ್ ಟ್ಯಾಕ್ಸ್ ಹೇಳ್ತಾ ಇರೋದೆಷ್ಟು 120 lakhs ನ ಪ್ರೊವೈಡ್ ಮಾಡಿ ಅಂತ, ಬಟ್ ನೀವು ಪ್ರೊವೈಡ್ ಮಾಡಿರೋದೆಷ್ಟು 80 lakh. ಸೊ ಏನಾಗುತ್ತೆ ಇಲ್ಲಿ ನಿಮ್ಮ ನೆಟ್ ಪ್ರಾಫಿಟ್ ವೇರೀಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ. ಫಾರ್ ದಟ್ ರೀಸನ್ ಇನ್ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಏನು ಬಂದಿರುತ್ತೋ ಡಿಪ್ರಿಸಿಯೇಷನ್ ಅದನ್ನ ಲೆಸ್ ಮಾಡ್ತೀವಿ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಡೋ ಡಿಪ್ರಿಸಿಯೇಷನ್ inadmissible expenses ಅಂತ ಟ್ರೀಟ್ ಮಾಡಿ ಅದನ್ನ ಆಡ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ. ನೆಕ್ಸ್ಟ್ ಲಾಸಸ್, ಇದು ಇನ್ಫಾರ್ಮೇಶನ್ ನಾವು ಇಗ್ನೋರ್ ಮಾಡ್ತೀವಿ. ಈ ಲಾಸಸ್ ನ ನಾವು ನಮ್ಮ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀವಿ. ಸೊ ದೇರ್ ಇಸ್ ನೋ ಅದರ್ inadmissible expenses. ಸೊ ಇದನ್ನ ಆಡ್ ಮಾಡಿ 80 plus 60 again 140. ಸೊ 200 ಗೆ 140 340. ಸೊ 340 ಆಯಿತು. ನೆಕ್ಸ್ಟ್ ಲೆಸ್ ಸ್ಟ್ಯಾಟ್ಯುಟರಿ ಲೆಸ್. ಸೊ inadmissible expenses debited to profit and loss account ಆಯಿತು. ಡಿಪ್ರಿಸಿಯೇಷನ್ ಆಸ್ ಪರ್ ಬರ್ದ್ವಿ, ಪ್ರಾವಿಷನ್ಸ್ ಆಯಿತು. ಸೊ 340 ಆಯಿತು. ಸೊ ನಿಮ್ಮ inadmissible expenses ಮುಗೀತು. ನೆಕ್ಸ್ಟ್ ಏನೇ ಅಡ್ಮಿಸಬಲ್ ಇನ್ಕಮ್ಸ್ ಇಲ್ಲ, ಫುಲ್ಲಿ ಇಗ್ನೋರ್. ನೆಕ್ಸ್ಟ್ ಇದಾಗಿದಷ್ಟೇ inadmissible ಇನ್ಕಮ್ ಇದೆಯಾ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. inadmissible ಇನ್ಕಮ್ ಇದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಆಡ್ ಮಾಡಬೇಕು. ಅಲೋಬಲ್ ಎಕ್ಸ್ಪೆನ್ಸಸ್ ಇದ್ರೆ ಅಗೇನ್ ಅದನ್ನ ನಾವು ಲೆಸ್ ಮಾಡಬೇಕು. ಅರ್ಥ ಆಗ್ತೀಯಾ. ಸೊ ರೈಟ್ ಡೌನ್ inadmissible income
inadmissible income or allowable expenses. Inadmissible income or allowable expenses. Yeah. ನೆಕ್ಸ್ಟ್ ಸೊ ಇಲ್ಲಿ ಯಾವ್ದು ಇನ್ಅಡ್ಮಿಸಬಲ್ ಇನ್ಕಮ್ ಇದೆ ಅಂತ ಟ್ರೀಟ್ ಮಾಡಬೇಕು. ಸೊ ಆಸ್ ವಿ ಡಿಸ್ಕಸ್ ದ ಡಿವಿಡೆಂಡ್ ಇನ್ಕಮ್ ಫ್ರಮ್ ಎ ಡೊಮೆಸ್ಟಿಕ್ ಕಂಪನಿ ವಿಲ್ ಫಾಲ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ದೆನ್ ಅದರ್ ಹೆಡ್ ಆಫ್ ಇನ್ಫಾರ್ಮೇಶನ್ ಅಂಡ್ ದಿಸ್ ಕೈಂಡ್ ಆಫ್ ಇನ್ಕಮ್ ವಿಲ್ ಬಿ ಕನ್ಸಿಡರ್ ಆಸ್ ಇನ್ಅಡ್ಮಿಸಬಲ್ ಇನ್ಕಮ್. ಸೊ ಇದು ಇನ್ಅಡ್ಮಿಸಬಲ್ ಇನ್ಕಮ್ ಆಯಿತು. ರೈಟ್ ಡೌನ್. ಸೊ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ. ಸೊ ಇಲ್ಲಿ 20 lakh. ನೆಕ್ಸ್ಟ್ ಡಿವಿಡೆಂಡ್ ಮುಗೀತು. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್, ಅಗೇನ್ ಕ್ಯಾಪಿಟಲ್ ಗೇನ್ ರಿಲೇಟೆಡ್ ಟು ಅದರ್ ಹೆಡ್ ಆಫ್ ಇನ್ಕಮ್ 30 lakh ನ ಪ್ರೊವೈಡ್ ಮಾಡಿದ್ದಾರೆ. ಅರ್ಥ ಆಗ್ತಿದೆ ಎಷ್ಟು? 30 lakh. ರೈಟ್ ಡೌನ್. ಕ್ಯಾಪಿಟಲ್ ಗೇನ್ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಬರುತ್ತೋ ಅದನ್ನ ಮಾತ್ರ ಇನ್ಅಡ್ಮಿಸಬಲ್, ನೆಕ್ಸ್ಟ್ ಇನ್ಅಡ್ಮಿಸಬಲ್ ಇನ್ಕಮ್ ಅಂತ ಟ್ರೀಟ್ ಮಾಡ್ಬೇಕು. ಅದನ್ನ ಬಿಟ್ಟು ಬೇರೆ ಇನ್ಫಾರ್ಮೇಶನ್ ರೆಕಾರ್ಡ್ ಮಾಡಬಹುದು. ಸೊ ಮಾಡಬಾರ್ದು. ಕ್ಯಾಪಿಟಲ್ ಗೇನು ಎಷ್ಟಿದೆ? 30 lakh. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಸ್ಟ್ರೈಟ್ ಲೈನ್ ಮೆಥಡ್. ದಿಸ್ ಇಸ್ ವಿ ಆಲ್ರೆಡಿ ಕನ್ಸಿಡರ್ ಇನ್ಅಡ್ಮಿಸಬಲ್ ಅಂತ ಆಗಿದೆ. ಪ್ರಾವಿಷನ್ ಇನ್ಅಡ್ಮಿಸಬಲ್ ಆಗಿದೆ. ಕ್ಯಾಪಿಟಲ್ ಗೇನ್ ಆಸ್ ಪರ್ ಕಂಪ್ಯೂಟೆಡ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಲಾಸ್. ಸೊ ಈಗ ತಾನೇ ಕ್ಯಾಪಿಟಲ್ ಗೇನ್ಸ್ ಟ್ರೀಟ್ ಮಾಡಿದ್ವಿ 30 lakh. ಸೊ ಈ 30 lakh ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಎಫೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ ಆಸ್ ಪರ್ ಕಂಪ್ಯೂಟೆಡ್ ಇನ್ಕಮ್ ಟ್ಯಾಕ್ಸ್ ಲಾಸ್ 40 lakh. ಸೊ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ಕೆ 40 lakh ಆಯ್ತು. ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಶೋ ಮಾಡಿರೋದು 30 lakh. ಸೊ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡುವಾಗ ಇನ್ಕಮ್ ಫ್ರಮ್ ಅದರ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಶೋ ಮಾಡಿ 40 lakhs ನ ಯೂಸ್ ಮಾಡ್ಬೇಕಾಗ್ತಾಗಿದೆಯಾ. PGBP ಕ್ಯಾಲ್ಕುಲೇಷನ್ಸ್ ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿರೋ ಇನ್ಫಾರ್ಮೇಶನ್ ನ ಯೂಸ್ ಮಾಡಿದ್ವಿ. ಬಟ್ ಟೋಟಲ್ ಇನ್ಕಮ್ ಮಾಡ್ತೀವಿ ಗೊತ್ತಾ, ಆ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡುವಾಗ 40 lakhs ನ ಯೂಸ್ ಮಾಡ್ಬೇಕು. ಹೇಗೆ ಅನ್ನೋದು ತೋರಿಸ್ತೀನಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಲೋಬಲ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಲಾಸ್. ಸೊ ಈ ಡಿಪ್ರಿಸಿಯೇಷನ್ ಲೆಸ್ ಮಾಡಿದ್ವಿ. ಡಿಪ್ರಿಸಿಯೇಷನ್ ಏನ್ ಮಾಡಬೇಕು? ಆಡ್ ಮಾಡಬೇಕು. ಸೊ ರೈಟ್ ಡೌನ್. ಡಿಪ್ರಿಸಿಯೇಷನ್ ಆಸ್ ಪರ್ income tax. So depreciation as per income tax 120 lakh. So 120 lakh ಆಯ್ತಾ. ನೆಕ್ಸ್ಟ್ ಸೊ ಇವಾಗ ಇದಾಯ್ತು, ಡಿಪ್ರಿಸಿಯೇಷನ್ ಆಯ್ತು. ಲಾಸಸ್ ಇದು ಇಗ್ನೋರ್ ಮಾಡ್ತೀವಿ. ಲಾಸಸ್ ಬ್ರಾಟ್ ಫಾರ್ವರ್ಡ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಲಾಸ್. ಸೊ ಇನ್ಕಮ್ ಟ್ಯಾಕ್ಸ್ ಲಾಸ್ ಕೊಟ್ಟಿದ್ದಾರೆ, ನಾರ್ಮಲ್ ಪ್ರಾವಿಷನ್ಸ್ಗೆ ಕನ್ಸಿಡರ್ ಮಾಡಬೇಕು. ಬಿಸ್ನೆಸ್ ಲಾಸು ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಎರಡು ಕೂಡ ಲೆಸ್ ಮಾಡಬೇಕು. ಅರ್ಥ ಆಗ್ತಿದೆಯಾ. ನೆಕ್ಸ್ಟ್ ಸೊ ದೇರ್ ಇಸ್ ನೋ ಅದರ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಇನ್ಅಡ್ಮಿಸಬಲ್ ಇನ್ಕಮ್. ಸೊ ಅಗೇನ್ ಇದನ್ನ ಆಡ್ ಮಾಡಿ 120 30 20. ಸೊ 170 ನ 340 ಲೆಸ್ ಮಾಡಿದ್ರೆ 170. ಸೊ ದಿಸ್ ಈಸ್ ಯುವರ್ ಇನ್ಕಮ್. ಸೊ ದಿಸ್ ಈಸ್ ಯುವರ್ PGPP. ಅರ್ಥ ಆಗ್ತಿದೆಯಾ. ಸೊ ರೈಟ್ ಆನ್ PGPP ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ ಅರ್ಥ ಆಯ್ತಲ್ಲ. PGPP ಸಾರಿ. ಸೊ ದಿಸ್ ಈಸ್ ಯುವರ್ ಇನ್ಕಮ್ ಬಿಫೋರ್ ಬ್ರಾಟ್ ಫಾರ್ವರ್ಡ್ ಬಿಸಿನೆಸ್ ಲಾಸಸ್. What business loss. So here the company having income. So the income is 170 and also this company suffering from business loss and unabsorbed depreciation according to income tax loss. So then when we have a sufficient balance to set off this kind of losses, then we are eligible to set off the losses against income. ಅರ್ಥ ಆಗ್ತಿದ್ಯಾ. So here next less ಬ್ರಾಡ್ ಫಾರ್ವರ್ಡ್ ಬಿಸಿನೆಸ್ ಲಾಸ್. ಫಸ್ಟ್ ಬಿಸಿನೆಸ್ ಲಾಸ್ ನೇ ನೀವು ಸೆಟ್ ಆಫ್ ಮಾಡಬೇಕು ಅಗೇನ್ಸ್ಟ್ PGPP ಮೀನ್ಸ್ ಇನ್ಕಮ್ ಫ್ರಮ್ ಬಿಸಿನೆಸ್. ಅರ್ಥ ಆಗ್ತಿದ್ಯಾ. ಸೊ ಬಿಸಿನೆಸ್ ಲಾಸ್ ಎಷ್ಟಿದೆ ನಮ್ಮ ಹತ್ರ? ಸೊ 20 lakh ಬಿಸಿನೆಸ್ ಲಾಸ್ ಇದೆ. ಸೊ ಈ 20 lakh ಬಿಸಿನೆಸ್ ಲಾಸ್ ನ ಸೆಟ್ ಆಫ್ ಮಾಡಿ. ಸೊ 170 20 lakhs ನ ನಾವು ಡಿಡಕ್ಟ್ ಮಾಡಿದ್ರೆ ಸ್ಟಿಲ್ ವಿ ಹ್ಯಾವ್ ಎ ಸಫಿಶಿಯಂಟ್ ಬ್ಯಾಲೆನ್ಸ್ ಟು ಡಿಡಕ್ಟ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್. ಅರ್ಥ ಆಗ್ತಿದ್ಯಾ. ಸೊ ರೈಟ್ ಡೌನ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್. ಸೊ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ 15 lakh. ಸೊ ರೈಟ್ ಡೌನ್ 15 lakh. ಸೊ ಇವೆರಡನ್ನು ಆಡ್ ಮಾಡಿದ್ರೆ ಸೊ ನಿಮಗೆ 35 ಬರುತ್ತೆ. ಸೊ 170ಯಲ್ಲಿ 35 ಲಾಸಸ್ ನ ನೀವು ಡಿಡಕ್ಟ್ ಮಾಡಿದ್ರೆ ನಿಮಗೆ ರಿಮೈನಿಂಗ್ ಬರೋದು 135. ಸೊ ಇದನ್ನ ನೀವು PGPP ಅಂತ ಟ್ರೀಟ್ ಮಾಡ್ತೀರಾ. ಅರ್ಥ ಆಯ್ತಾ ಯಾವ ರೀತಿ ಸೆಟ್ ಆಫ್ ಮಾಡಿದ್ವಿ ಅಂತ. ಸೊ ಇದನ್ನ ನಾವು ನಾರ್ಮಲ್ ಪ್ರಾವಿಷನ್ ಕ್ಯಾಲ್ಕುಲೇಷನ್ ಅಲ್ಲಿ ಹೇಳ್ಕೊಟ್ಟಿದೀವಿ ಯಾವ ರೀತಿ ಅಂತ. ಸೇಮ್ ರೂಲ್ಸ್ ನ ನಾವು PGPP ಕ್ಯಾಲ್ಕುಲೇಷನ್ಸ್ಗೆ ಯೂಸ್ ಮಾಡ್ತೇವೆ. ಸೊ ಇವಾಗ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು.
ಮಾಡಬೇಕು. ಟೋಟಲ್ ಇನ್ಕಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ಅಗ್ರಿಗೇಟ್ ಆಫ್ ಹೆಡ್ಸ್ ಆಫ್ ಇನ್ಕಮ್. ಸೊ ಅಸೆಸ್ಮೆಂಟ್ ಆಫ್ ಕಂಪನೀಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಇನ್ಕಮ್ ಫ್ರಮ್ ಸ್ಯಾಲರಿ ಬರೋದಿಲ್ಲ. ದೆನ್ ಅಗ್ರಿಗೇಟ್ ಆಫ್ 4 ಹೆಡ್ಸ್ ಆಫ್ ಇನ್ಕಮ್. ಯಾವುದು 4 ಹೆಡ್ಸ್ ಆಫ್ ಇನ್ಕಮ್ ಅಂದ್ರೆ ಸೊ ನಿಮ್ಮ ಕ್ಯಾಪಿಟಲ್ ಗೇನ್, PGBP, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಈ 4 ಹೆಡ್ಸ್ ಆಫ್ ಇನ್ಕಮ್ ನ ನೀವು ಅಗ್ರಿಗೇಟ್ ನ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಸೊ PGBP ಆಲ್ರೆಡಿ ರೆಕಾರ್ಡ್ ಮಾಡಿದ್ವಿ. ನೆಕ್ಸ್ಟ್ ಇದಾಗಿದ್ದಷ್ಟೇನೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಕ್ಯಾಪಿಟಲ್ ಗೇನ್ಸ್. ಸೊ ಇಲ್ಲಿ ಕ್ಯಾಪಿಟಲ್ ಗೇನ್ ಎರಡು ಇನ್ಫಾರ್ಮೇಶನ್ ಇದೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಮೀನ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹೇಳಿರೋ ಕ್ಯಾಪಿಟಲ್ ಗೇನ್ 30 lakh. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಹೇಳಿರೋದು 40 lakh. ಸೊ ಇವಾಗ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇರೋ ಇನ್ಫಾರ್ಮೇಶನ್ ತಗೊಂತೀರಾ, ಇನ್ಕಮ್ ಟ್ಯಾಕ್ಸ್ ಹೇಳಿರೋದು ಇನ್ಫಾರ್ಮೇಶನ್ ತಗೊಂತೀರಾ. ನಾರ್ಮಲ್ ಪ್ರಾವಿಷನ್ ಅಲ್ಲಿ ಕಂಪಲ್ಸರಿ ಇನ್ಕಮ್ ಟ್ಯಾಕ್ಸ್ ಲಾ ಏನ್ ಹೇಳುತ್ತೋ ಇನ್ಫಾರ್ಮೇಶನ್ ಅದನ್ನ ಮಾತ್ರ ನೀವು ಫಾಲೋ ಮಾಡಬೇಕು. ಸೊ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಎಷ್ಟು ಹೇಳಿದ್ದಾರೆ? 40 lakh. ಈ 40 lakh ನ ನೀವು ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡ್ಬೇಕು. ಅರ್ಥ ಆಯ್ತಾ ಯಾವ ರೀತಿ ಅಂತ? ಸೊ ರೈಟ್ ಡೌನ್ ಕ್ಯಾಪಿಟಲ್ ಗೇನ್ 40 lakh. ನೆಕ್ಸ್ಟ್ ಬೆಟರ್ ರೈಟ್ ಔಟರ್ ಕಾಲಮ್ 40 lakhs. ನೆಕ್ಸ್ಟ್ ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಲ್ಲ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಎಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದೆ ನಮ್ಮ ಪ್ರಾಬ್ಲಮ್ ಅಲ್ಲಿ. ದಟ್ ಈಸ್ ಡಿವಿಡೆಂಟ್ ಇನ್ಕಮ್ ಫ್ರಮ್ ಎ ಡೊಮೆಸ್ಟಿಕ್ ಕಂಪನಿ. ಆಸ್ ವಿ ಡಿಸ್ಕಸ್, ಎನಿ ಡಿವಿಡೆಂಟ್ ವಿಚ್ ಇಸ್ ರಿಸೀವ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ, ಇಂಡಿಯನ್ ಕಂಪನಿ, ಮ್ಯೂಚುವಲ್ ಫಂಡ್ಸ್, ಅದರ್ವೈಸ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, those kind of dividend will be completely exempt for the purpose of calculating taxes. So here this dividend will be considered as exempt income. ಅರ್ಥ ಆಗ್ತಿದ್ಯಾ? ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದೆ, ಬಟ್ ಆ ಇನ್ಕಮ್ ಫುಲ್ಲಿ ಎಕ್ಸೆಂಪ್ಟ್ ಆಗಿದೆ. ಕ್ಲಿಯರ್ ಆಗ್ತಾ ಇದೆಯಾ? ಸೊ ಇದು ನಿಲ್ ಆಗುತ್ತೆ. ಸೊ ನಿಮ್ಮ ಹತ್ರ ಇವಾಗ ಟೋಟಲ್ ಇನ್ಕಮ್ ಎಷ್ಟಾಯಿತು? 135 plus 40, that means 175. So 175. So this is your gross total income. ಅರ್ಥ ಆಗ್ತಿದ್ಯಾ? ಸೊ ಗ್ರಾಸ್ ಟೋಟಲ್ ಇನ್ಕಮ್ ನ ನೆಟ್ ಇನ್ಕಮ್ ಯಾವ ರೀತಿ ಮಾಡ್ತೀವಿ? ಲೆಸ್ ಡಿಡಕ್ಷನ್ ಅಂಡ್ ಸೆಕ್ಷನ್, ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U. ಸೊ ನಮ್ಮ ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಕೂಡ ಡಿಡಕ್ಷನ್ಸ್ ಇಲ್ಲ. ಸೊ ನಿಲ್. ಸೊ 175. ಸೊ ದಿಸ್ ಈಸ್ ಯುವರ್ ನೆಟ್ ಇನ್ಕಮ್ ಅಂಡರ್ ನಾರ್ಮಲ್ ಪ್ರಾವಿಷನ್. ಅರ್ಥ ಆಗ್ತಿದ್ಯಾ? ಸೊ ಇಲ್ಲೇ ನೋಡಿ ಡಿಫ್ರೆನ್ಸಸ್. ಮ್ಯಾಟ್ ಪ್ರಾವಿಷನ್ ಅಲ್ಲಿ ಎಷ್ಟು ಬಂತು ಬುಕ್ ಪ್ರಾಫಿಟ್? 190. ನಾರ್ಮಲ್ ಪ್ರಾವಿಷನ್ ಅಲ್ಲಿ ಎಷ್ಟು ಬಂತು ನೆಟ್ ಇನ್ಕಮ್? 175. ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟ್ಯಾಕ್ಸ್ ಲೈಬಿಲಿಟಿ ಅಂಡರ್ ನಾರ್ಮಲ್ ಪ್ರಾವಿಷನ್ ಅಂಡ್ ಮ್ಯಾಟ್ ಪ್ರಾವಿಷನ್. ಸೊ ರೈಟ್ ಡೌನ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲೈಬಿಲಿಟಿ ಆಸ್ ಪರ್ ನಾರ್ಮಲ್ ಪ್ರಾವಿಷನ್, ಆಸ್ ಪರ್ ಮ್ಯಾಟ್ ಪ್ರಾವಿಷನ್. ಅರ್ಥ ಆಗ್ತಿದ್ಯಾ? ಸೊ ಹಿಯರ್ ಫಸ್ಟ್ ರೈಟ್ ಡೌನ್ ಟೋಟಲ್ ಇನ್ಕಮ್ ಆರ್ ಬುಕ್ ಪ್ರಾಫಿಟ್. ಸೊ ಟೋಟಲ್ ಇನ್ಕಮ್ ಎಲ್ಲಿ ಬರುತ್ತೆ? ಅಂಡರ್ ನಾರ್ಮಲ್ ಪ್ರಾವಿಷನ್. ಬುಕ್ ಪ್ರಾಫಿಟ್ ಎಲ್ಲಿ ಬರುತ್ತೆ? ಅಂಡರ್ ಮ್ಯಾಟ್ ಪ್ರಾವಿಷನ್. ಸೊ ಟೋಟಲ್ ಇನ್ಕಮ್ ಎಷ್ಟಿದೆ ಅಂಡರ್ ನಾರ್ಮಲ್ ಪ್ರಾವಿಷನ್? ಸೊ ದ ನಾರ್ಮಲ್ ಪ್ರಾವಿಷನ್ ಟೋಟಲ್ ಇನ್ಕಮ್ ಇಸ್ 175. ಸೊ ರೈಟ್ ಡೌನ್ 175 lakhs. ಅಮೌಂಟ್ ಇನ್ ಲ್ಯಾಕ್ಸ್ ಮರಿಬೇಡಿ. ಅರ್ಥ ಆಗ್ತಿದ್ಯಾ? ಅಮೌಂಟ್ ಇನ್ ಲ್ಯಾಕ್ಸ್. ಸೊ ನೆಕ್ಸ್ಟ್ ಬುಕ್ ಪ್ರಾಫಿಟ್ ಎಷ್ಟಿದೆ? ಬುಕ್ ಪ್ರಾಫಿಟ್ 190. ನೆಕ್ಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟ್ಯಾಕ್ಸ್ ರೇಟ್ಸ್. ಸೊ ಟ್ಯಾಕ್ಸ್ ರೇಟ್ ಏನ್ ಹೇಳುತ್ತೆ ಫಾರ್ ಕಂಪನೀಸು ಮೋರ್ ದನ್ 250 crores ಆಗಿದ್ರೆ 30 lakh. ಸೊ ಇಲ್ಲಿ ಕೊಟ್ಟಿರೋದೆಷ್ಟು? ಸೊ 175 lakh. 175 lakh ಅಷ್ಟೇ. 175 lakh ಮೀನ್ಸ್ ಲೆಸ್ ದ್ಯಾನ್ 250 crore. ದೆನ್ ದ ಟ್ಯಾಕ್ಸ್ ರೇಟ್ ಇಸ್ 25. ಆಸ್ ಪರ್ ಮ್ಯಾಟ್ ಪ್ರಾವಿಷನ್ ದ ಟ್ಯಾಕ್ಸ್ ರೇಟ್ ಇಸ್ 18.5%. ಅರ್ಥ ಆಗ್ತಿದ್ಯಾ? ಸೊ ಹಿಯರ್ ಬೆಟರ್ ನೀವು ಎಫೆಕ್ಟಿವ್ ರೇಟ್ ನ ಕ್ಯಾಲ್ಕುಲೇಟ್ ಮಾಡಿ. ಎಫೆಕ್ಟಿವ್ ರೇಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಗೊತ್ತಾ? ಸೊ ಇವಾಗ ಟ್ಯಾಕ್ಸ್ ರೇಟ್. So as we discussed, for normal provision 25, for MAT provision 18.5. So ille barkolli 25% and 18.5% respectively. So here as per normal provision, no, so 175 into 25%, that is 43.75. next to 190 into 18.5%. so this is your 35.15. so tax rate type. next to add ಸರ್ಚಾರ್ಜ್. ಏನಕ್ಕೆ ಸರ್ಚಾರ್ಜ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀವಿ? ಬಿಕಾಸ್ ಇಲ್ಲಿ 175 lakh ಇರೋದು. 175 ಲ್ಯಾಕ್ಸ್ ಇಲ್ಲಿ ನಾವು ಆಡ್ ಮಾಡ್ತಾ ಹೋದ್ರೆ ದಿಸ್ ಇಸ್ ಮೋರ್ ದ್ಯಾನ್ 1 crore ಅಂಡ್ ಬಿಲೋ 10 crore ಫಾಲ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಏನಕ್ಕೆ ಸರ್ಚಾರ್ಜ್ ನ ಯೂಸ್ ಮಾಡ್ತೀವಿ ಅಂದ್ರೆ ಲ್ಯಾಕ್ಸ್ ನಂಬರ್ಸ್ ನಾವು ಇಲ್ಲಿ ಕೌಂಟ್ ಮಾಡ್ತಾ ಹೋದ್ರೆ ಮೋರ್ ದ್ಯಾನ್ 1 crore ಆಗುತ್ತೆ, ಬಿಲೋ 10 crore ಆಗುತ್ತೆ. ದೆನ್ ವಿ ಹ್ಯಾವ್ ಟು ಪ್ರೊವೈಡ್ ಅ ಸರ್ಚಾರ್ಜ್ ಅಟ್ ದಿ ರೇಟ್ ಆಫ್ 7%. ಅರ್ಥ ಆಗ್ತಿದೆಯಾ? ಸರ್ಚಾರ್ಜ್ ಅಟ್ ದಿ ರೇಟ್ ಆಫ್ 7% ಆಫ್ ಟ್ಯಾಕ್ಸ್ ವಾಟ್ ವಿ ಆಲ್ರೆಡಿ ಕ್ಯಾಲ್ಕುಲೇಟೆಡ್. So
43.75 ಮೇಲೆ 43.75 ಇಂಟು 7%, ಸೊ 3.0625. ನೆಕ್ಸ್ಟ್ 35.15 ಇಂಟು 7%, ಸೊ 2.4605. ಸೊ ಇವೆರಡನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ 43.75 ಪ್ಲಸ್ 3.0625, ಸೊ 46.8125. ನೆಕ್ಸ್ಟ್ 35.15 ಪ್ಲಸ್ 2.4605, ಸೊ 37.6105. ಫೈನಲಿ ಆ್ಯಡ್ 4% health and education cess. Health and education cess. So 46.8125 into 4%, that is 1.8725. so here 37.6105 into 4%, so 1.50442. ಸೊ ಎರಡನ್ನು ಆ್ಯಡ್ ಮಾಡಿ. ಸೊ 46.8125 ಪ್ಲಸ್ 1.8725, ಸೊ 48.685. next here the 37.6105 plus 1.37.6105, 37.6105 plus 1.50442, so 39.11492. so this is your tax liability. so tax liability, so illi therefore the tax liability is MAT normal provision or MAT provision, whichever is high. ಸೊ whichever is high ಅಂದರೆ ಕ್ವಾಲಿಫೈಡ್ ಆಗಿದ್ದು 48.685. ಸೊ ಇದು ಕಂಪನಿ ಗೌರ್ಮೆಂಟ್ಗೆ ಟ್ಯಾಕ್ಸ್ ಥರ ಪೇ ಮಾಡಬೇಕು. ಅರ್ಥ ಆಯ್ತಾ ಯಾವ ರೀತಿ ಟ್ಯಾಕ್ಸ್ ಲೈಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ. ಸೊ ದಿಸ್ ಈಸ್ ಯುವರ್ ಆನ್ಸರ್. ಸೊ ದಿಸ್ ಈಸ್ ಯುವರ್ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಆ್ಯಂಡ್ ದಿಸ್ ಈಸ್ ಯುವರ್ ನಾರ್ಮಲ್ ಪ್ರಾವಿಷನಲ್ಲಿ ನೆಟ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡೋದು. ನೆಕ್ಸ್ಟ್ ಅದಾದಮೇಲೆ ಸೊ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲೈಬಿಲಿಟಿ. ಥ್ಯಾಂಕ್ ಯು.